ಈಗ ನಾವು ಗೋಲ್ಡ್ ಇ ಟಿ ಎಫ್ ನೋಡೋಣ. ಗೋಲ್ಡ್ ಇ ಟಿ ಎಫ್ ಅಂದರೂ ಒಂದೇ, ಬೀಸ್ ಅಂದರೆ ಗೋಲ್ಡ್ ಬೀಸ್ ಅಂದರೂ ಒಂದೇ. ಈ ಗೋಲ್ಡ್ ಬೀಸ್ ಅನ್ನುವುದು ಒಂದು ತರಹದ ಇ ಟಿ ಎಫ್ ಏನೆ. ಈ ಗೋಲ್ಡ್ ಬೀಸ್ ಅನ್ನೋದೇನು ಒಂದು ತರಹದ ಇ ಟಿ ಎಫ್ ಏನೆ. ಇ ಟಿ ಎಫ್ ಅಂದ್ರೆ ಏನು? ಎಕ್ವಿಟಿ ಟ್ರೇಡೆಡ್ ಫಂಡ್ ಅಂತ ಹೇಳ್ತಾರೆ. ಏನು ಎಕ್ವಿಟಿ ಟ್ರೇಡೆಡ್ ಫಂಡ್ ಅಂದ್ರೆ ನೋಡೋಣ. ಈಗ ಎಕ್ವಿಟಿ ಅಂದ್ರೆ ಗೊತ್ತು ನಿಮ್ಗೇನು? ಸ್ಟಾಕ್ಸ್. ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡುವಂತ ಒಂದು ಫಂಡ್. ಈ ಫಂಡ್ ನ ಬೇರೆ ಬೇರೆ ಬ್ಯಾಂಕ್ಗಳು, ಸಂಸ್ಥೆಗಳು ಕಲೆಕ್ಟ್ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕ್ ಕಲೆಕ್ಟ್ ಮಾಡಬಹುದು, ನಿಮಗೆ ನಿಪ್ಪಾನ್ ಕಲೆಕ್ಟ್ ಮಾಡಬಹುದು. ನಿಪ್ಪಾನ್ ಅವರು ಬಿಟ್ಟಿರುವುದು ಬೀಸ್, ಗೋಲ್ಡ್ ಬೀಸ್, ನಿಫ್ಟಿ ಬೀಸ್ ಅಂತ ಎಲ್ಲೊಂದೆಲ್ಲ ಬಿಟ್ಟಿರ್ತಾರೆ. ಏನಂತ ಹೇಳ್ತೀನಿ 2 ನಿಮಿಷದಲ್ಲಿ. HDFC ಅವರು ನಿಮ್ಮ ಬಿಟ್ಟಿರ್ಬೋದು, SBI ಅವರು ಬಿಡ್ಬೋದು. ಈ ತರ ಇ ಟಿ ಎಫ್ ಗಳನ್ನ, ಈ ತರ ಸಂಸ್ಥೆಗಳು ತಮ್ಮ ಟ್ರೇಡಿಂಗ್ ಮಾರ್ಕೆಟ್ ಅಲ್ಲಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾರ್ಕೆಟ್ ಅಲ್ಲಿ ಇದನ್ನ ಅವರು ಒಂದು ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಟ್ರೇಡಬಲ್. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಒಂದು ಸ್ಟಾಕ್ ಅಲ್ವಾ. ಈಗ ರಿಲಯನ್ಸ್ ಅನ್ನೋದು ಒಂದು ಸ್ಟಾಕ್. ಈ ರಿಲಯನ್ಸ್ ಅನ್ನೋ ಸ್ಟಾಕ್ ನ ನಾವು ಸ್ಟಾಕ್ ಮಾರ್ಕೆಟ್ ಅಥವಾ ನಮ್ಮ ಟ್ರೇಡಿಂಗ್ NSE ವೆಬ್ಸೈಟ್ ಅಲ್ಲಿ ನಾವು ಹೋಗಿ NSE ಅಲ್ಲಿ ನಾವು ಟ್ರೇಡ್ ಮಾಡಬಹುದು. ಎಲ್ಲಿ ಮಾಡ್ತೀವಿ? ನಮ್ಮ ಡಿಮ್ಯಾಟ್ ಅಕೌಂಟ್, ನಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಇದನ್ನ ಟ್ರೇಡ್ ಮಾಡ್ತೀವಿ, ರಿಲಯನ್ಸ್ ಅಂತ ಒಂದು ಸ್ಟಾಕ್ ನ. ಅದೇ ರೀತಿ ಇ ಟಿ ಎಫ್ ಅನ್ನೋದು ಕೂಡ ಒನ್ ಆಫ್ ದಿ ಟ್ರೇಡಬಲ್ ಇನ್ಸ್ಟ್ರೂಮೆಂಟ್. ಅದನ್ನ ನಾವು ಈ NSE ಮುಖಾಂತರ ನಾವು ಈ ನಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಥವಾ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಇದನ್ನ ಕೊಂಡ್ಕೊಂಡು ಇಟ್ಕೋಬಹುದು. ಏನು ಇ ಟಿ ಎಫ್ ಅಂದ್ರೆ ಅದನ್ನ ನೋಡೋಣ. ಇ ಟಿ ಎಫ್ ಅಂದ್ರೆ ಎಲ್ಲಿ ಇದು ಮಾಡುತ್ತಾ ನಿಮ್ ಡೆಮೋ ಕೊಡ್ತೀನಿ 2 ನಿಮಿಷದಲ್ಲಿ. ಆದ್ರೆ ಇ ಟಿ ಎಫ್ ಅಂದ್ರೆ ಇಷ್ಟೇನೆ. ಈಗ ಇ ಟಿ ಎಫ್ ಅಂದ್ರೆ ಒಂದು ಅಂಡರ್ ಲೇಯಿಂಗ್ ಇರುತ್ತೆ. ಏನ್ ಅಂಡರ್ ಲೇಯಿಂಗ್ ಅಂದ್ರೆ, ಈಗ ನಮಗೆ ಫ್ಯೂಚರ್ಸ್ ಅಲ್ಲಿ, ಈಗ ಫ್ಯೂಚರ್ಸ್ ಮಾರ್ಕೆಟ್ ನೋಡಿರ್ತೀವಿ. ಈ ರಿಲಯನ್ಸ್ ಫ್ಯೂಚರ್ಸ್ ಅಂದ್ರೆ ಅದರ ಅಂಡರ್ ಲೈಯಿಂಗ್ ಏನು? ರಿಲಯನ್ಸ್ ಸ್ಟಾಕ್ಸ್. ಸೊ ಈ ರಿಲಯನ್ಸ್ ಫ್ಯೂಚರ್ಸ್ ನ ಬೆಲೆ, ಈ ರಿಲಯನ್ಸ್ ಸ್ಟಾಕ್ ನ ಬೆಲೆ ಹೆಂಗಿದೆ ಅದ್ರ ಪ್ರಕಾರ ಇದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದೇ ರೀತಿ ಇ ಟಿ ಎಫ್ ನ ಅಂಡರ್ ಲೈಯಿಂಗ್ ಅಂದ್ರೆ ಇದರ ಒಂದು ಸೂಚ್ಯಾಂಕ ಯಾವುದು ಅಂದ್ರೆ ನಿಜವಾದ ಗೋಲ್ಡ್. ನಿಜವಾದ ಗೋಲ್ಡ್ ನ ಬೆಲೆ ಎಷ್ಟಿದೆ ಆಯ್ತಾ? ನಿಜವಾದ ಗೋಲ್ಡ್ ನ ಬೆಲೆ ಎಷ್ಟಿದೆ? ನಾನು ನಿಮ್ಗೆ ಕಮಾಡಿಟಿ ಕರೆನ್ಸಿ ಹೇಳ್ಬೇಕಾದ್ರೆ ಫುಲ್ ಡೀಟೇಲ್ ಹೇಳ್ತೀನಿ ಆಮೇಲೆ. ಆದ್ರೆ ಇ ಟಿ ಎಫ್ ನ ನಿಜವಾದ ಅಂಡರ್ ಲೈನ್ ಬಂದು ಗೋಲ್ಡ್ ನ ಬೆಲೆ. ಯಾವ ಗೋಲ್ಡ್ ಬೆಲೆ ಅದಾಮೇಲೆ ಹೇಳ್ತೀನಿ. ಸೊ ಇ ಟಿ ಎಫ್ ನ ಅಂಡರ್ ಲೈನ್ ಮೇನ್ ಗೋಲ್ಡ್ ಬೆಲೆ, ಇದರ ಪ್ರೈಸ್ ಮೇಲೆ ಕೆಳಗೆ ಹೋಗುವುದು. ಈ ಗೋಲ್ಡ್ ಪ್ರೈಸ್ ಮೇಲೆ ಕೆಳಗೆ ಹೋದರೆ ಇದರ ಪ್ರೈಸ್ ಕೂಡ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಇದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡೋಣ. ಈಗ ಇದರಲ್ಲಿ ನಿಮಗೆ ಫಸ್ಟ್ ಮೇನ್ ಅಡ್ವಾಂಟೇಜ್ ಅಂದ್ರೆ ಲಿಕ್ವಿಡಿಟಿ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಲಿಕ್ವಿಡಿಟಿ, ಏನ್ ಲಿಕ್ವಿಡಿಟಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಫಿಸಿಕಲ್ ಗೋಲ್ಡ್ ಇರುತ್ತೆ ಅಥವಾ ಫಿಸಿಕಲ್ ಗೋಲ್ಡ್ ಕಾಯಿನ್ ಇರುತ್ತೆ. ಇದನ್ನ ನೀವು ದುಡ್ಡು ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಅಂಗಡಿಗೆ ಹೋಗಿ, ಅಂಗಡಿಯಲ್ಲಿ ನೀವು ಅದೇನ್ ನೆಗೆಟಿವ್ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ನಲ್ಲ ನಿಮಗೆ, ಮೇಕಿಂಗ್ ಚಾರ್ಜ್, ವೇಸ್ಟೇಜ್, GST ಎಲ್ಲ ಕೊಟ್ಟು ನೀವು ಅದನ್ನ ಮಾಡ್ಕೊಂಡ್ರೆ ನಿಮಗೆ ದುಡ್ಡು ವಾಪಸ್ ಕ್ಯಾಶ್ ಸಿಗುತ್ತೆ ನಿಮಗೆ ಅಲ್ವಾ? ಕ್ಯಾಶ್ ಸಿಗುತ್ತೆ. ಅದೇ ರೀತಿ ನಿಮ್ಮ ಇ ಟಿ ಎಫ್ ಗಳು ಕೂಡ ನೀವು ಯಾವಾಗ ಬೇಕಾದ್ರೂ ಆಗ ನೀವು ನಿಮ್ಮ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ ಮಾರಬಹುದು. ಮಾರಿದರೆ ನಿಮಗೆ ಅಲ್ಲಿ ಕ್ಯಾಶ್ ಸಿಗುತ್ತೆ, ದುಡ್ಡು ಸಿಗುತ್ತೆ. ಸೊ ಲಿಕ್ವಿಡಿಟಿ ನಿಮಗೆ ತುಂಬಾ ಚೆನ್ನಾಗಿದೆ ಇ ಟಿ ಎಫ್ ಅಲ್ಲಿ ಅಲ್ವಾ? ಒಂದು ವಿಷಯ. ಎರಡನೇ ವಿಷಯ, ನೀವು ಇದರಲ್ಲಿ SIP ಮಾಡಬಹುದು. ತಿಂಗಳ ನೀವು ಇದರಲ್ಲಿ ದುಡ್ಡನ್ನ ಸೇರಿಸ್ಕೊಂಡು ಹೋಗಬಹುದು. ಆಮೇಲೆ ಇದರಲ್ಲಿ SIP ಮಾಡ್ತಾ ಹೋದ್ರೂ ನಿಮಗೆ ಎಷ್ಟು ದುಡ್ಡು ಅಂದ್ರೆ ಸಣ್ಣ ದುಡ್ಡಿಂದ ಬೇಕಾದ್ರೆ ಜಾಸ್ತಿ ದುಡ್ಡು ತನಕ ನೀವು ಕೊಂಡ್ಕೋಬಹುದು. ಇ ಟಿ ಎಫ್ ಪ್ರೈಸ್ ಎಷ್ಟಿದೆ? 1 ಯೂನಿಟ್ ಕೂಡ ನೀವು ಇಲ್ಲಿ ಕೊಂಡ್ಕೋಬಹುದು. ಆ 1 ಯೂನಿಟ್ ನ ಬೆಲೆ ಎಷ್ಟು ಏನ್ ಕತೆ ಅಂತ ಈಗ 2 ನಿಮಿಷದಲ್ಲಿ ತೋರಿಸ್ತೀನಿ. ಸೊ 1 ಯೂನಿಟ್ ನೀವು ಬೇಕಾದ್ರೆ ಇದರಲ್ಲಿ ನಾವು ಕೊಂಡ್ಕೊಂಡು ಪ್ರತಿ ತಿಂಗಳು ಕೊಂಡ್ಕೊಂಡು ಹೋಗ್ಬೋದು. ಇದರಲ್ಲಿ ಕೂಡ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಇಲ್ಲಿ ಫಿಸಿಕಲ್ ಗೋಲ್ಡ್ ನ ಅವರು ನಿಮ್ಗೆ ಇಟ್ಟಿರಬೇಕು. ಇ ಟಿ ಎಫ್ ಅವ್ರು ಮಾಡಬೇಕಾದ್ರೆ, ಇ ಟಿ ಎಫ್ ದುಡ್ಡು ಸಂಗ್ರಹಣೆ ಮಾಡಬೇಕಾದ್ರೆ ಇದರ ಬ್ಯಾಕ್ ಸೈಡ್ ಅಲ್ಲಿ ಫಿಸಿಕಲ್ ಗೋಲ್ಡ್ ನ ಅವರು ಶ್ಯೂರಿಟಿ ಆಗಿ ಅವ್ರು ಇಟ್ಕೊಂಡಿರಬೇಕು. ಅದಕ್ಕಾಗಿ ಸೇಫ್ಟಿ. ಮೂರನೇ ವಿಷಯ, ಸೇಬಿ ಇದನ್ನ ರೆಗ್ಯುಲೇಷನ್ ಮಾಡ್ತಾ ಇದೆ. ಅಂದರೆ ಇದರಲ್ಲಿ ಮೋಸ ಆಗಬಾರ್ದು ಅನ್ನೋಕ್ಕೋಸ್ಕರ ಸೇಬಿ ಬಂದು ಒಂದು ರೆಗ್ಯುಲೇಟರಿ ಅಥಾರಿಟಿ, ಅವರು ಇದನ್ನ ವಾಚ್ ಮಾಡ್ತಿರ್ತಾರೆ. ಸೊ ನಿಮಗೆ ಸೇಫ್ಟಿ ಕೂಡ ಇರುತ್ತೆ, ಫಿಸಿಕಲ್ ಗೋಲ್ಡ್ ಬ್ಯಾಕಿಂಗ್ ಕೂಡ ಇರುತ್ತೆ, ಸೇಬಿ ರೆಗ್ಯುಲೇಷನ್ ಕೂಡ ಇದೆ, ಲಿಕ್ವಿಡಿಟಿ ಕೂಡ ಇದೆ. ಸೊ ಹಾಗಾಗಿ ಇದೆಲ್ಲ ನಿಮಗೆ ಬೆನಿಫಿಟ್ಸ್ ಏನೆ. ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇಲ್ಲ, ₹0. ಮಾರ್ಬೇಕಾದ್ರೂ ಇಲ್ಲ, ತಗೋಬೇಕಾದ್ರೂ ಇಲ್ಲ. ಸೊ 0 ಮೇಕಿಂಗ್ ಚಾರ್ಜಸ್ ಆಯ್ತಾ? ಸೊ ಅದು ದೊಡ್ಡ ಅಡ್ವಾಂಟೇಜ್. GST ಇಲ್ಲ. ಸೊ ನಿಮಗೆ GST ನಿಮ್ಗೆ ಏನು 3%, 4%, 5% ಅಷ್ಟು ಹಾಕ್ತಾರಲ್ಲ, ಅದು ಇಲ್ಲ. ನಿಮಗೆ ಟ್ರೇಡೆಡ್ ವ್ಯಾಲ್ಯೂ NSE ಅಲ್ಲಿ ನಾವು ಮಾಮೂಲಿ ಶೇರ್ ನ ಎಷ್ಟು ಮಾರ್ಬೇಕಾದ್ರೆ ಏನ್ GST ಕಟ್ತೀವಿ, ಪುಟ್ಟ ಒಂದು GST ಅಷ್ಟು ಮಾತ್ರ ಕೊಡಬೇಕು. ದೊಡ್ಡ GST ಇಲ್ಲ. ಸೊ ಹಾಗಾಗಿ ಮೇಕಿಂಗ್ ಚಾರ್ಜಸ್ ಮತ್ತೆ ಯಾವುದು ಇಲ್ಲದೆ ಇರೋದ್ರಿಂದ ನಮಗೆ ಓನಿಂಗ್ ಕಾಸ್ಟ್ ಅಂದರೆ ಇದನ್ನ ಕೊಂಡುಕೊಳ್ಳುವ ನಮಗೆ ರೇಟ್ ಬಂದು ಆಲ್ಮೋಸ್ಟ್ ನಿಯರ್ ಗೋಲ್ಡ್ ಪ್ರೈಸ್.
ಅಂದ್ರೆ ಈಗ ಗೋಲ್ಡ್ ನಾನು ಆಲ್ರೆಡಿ ಹೇಳಿದ 5,000 ರೂಪಾಯಿ ಅಂತ ಇದ್ದರೆ ಒಂದು ಇದರಲ್ಲಿ ಜ್ಯುವೆಲ್ರಿ ನೋಡಿದ್ರೆ 30% ಎಕ್ಸ್ಟ್ರಾ ಜಾಸ್ತಿ ಕೊಡ್ತಾ ಇದ್ದೀನಿ. ಕಾಯಿನ್ಸ್ ಅಲ್ಲಿ ಆಲ್ಮೋಸ್ಟ್ 10% ಜಾಸ್ತಿ ಕೊಡ್ತಾ ಇದ್ದೆ. ಆಮೇಲೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಬೇರೆ ಬೇರೆ ನೆಗೆಟಿವ್ ಇದೆ. ಇದರಲ್ಲಿ ಆಲ್ಮೋಸ್ಟ್ ನಿಯರ್ ಗೋಲ್ಡ್ ಪ್ರೈಸ್ ಅಲ್ಲಿ ನಾನು ಇದರಲ್ಲಿ ಕೊಂಡ್ಕೋಬಹುದು ಬೇಕಿದ್ರೆ. ಈ ಗೋಲ್ಡ್ ಎಷ್ಟೇ ಮೇಲೆ ಕೆಳಗೆ ಹೋದ್ರೂ ಅದೇ ರೀತಿ ಇದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆಯ್ತಾ? ಡಿಸ್ಅಡ್ವಾಂಟೇಜ್ ಏನು? ಡಿಸ್ಅಡ್ವಾಂಟೇಜ್ ಇದರಲ್ಲಿ ನಾನು ಟ್ಯಾಕ್ಸ್ ಕಟ್ಟಬೇಕು. ನಾನು ಆಗುವ ಪ್ರಾಫಿಟ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ನಾವೇನು ಸ್ಟಾಕ್ ಮಾರ್ಕೆಟ್ ನೋಡ್ತೀವಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಇದು ನಾನು 1 ವರ್ಷ ಮೇಲಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, 1 ವರ್ಷ ಕೆಳಗೆ ಮಾರಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗುತ್ತೆ. ಸೊ ಈ ರೀತಿ ನನ್ನ ಟ್ಯಾಕ್ಸ್ ಕೂಡ ಈ ರೀತಿ ಒಂದು ಸ್ಲ್ಯಾಬ್ ನಲ್ಲಿ ಇರುತ್ತೆ. ಆಯ್ತಾ? ದೊಡ್ಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಕ್ಕಾಗಲ್ಲ. ಸೊ ಇದೊಂದು ಅಡ್ವಾಂಟೇಜ್ ಏನು ಹೇಳ್ಬೇಕಂದ್ರೆ ಅಲ್ವಾ, ನಾವು ಫಿಸಿಕಲ್ ಗೋಲ್ಡ್ ನಾನು ETF ರೂಪದಲ್ಲಿ ಇಟ್ಕೊಳ್ಳೋದು ಬೆಟರ್ ಸೊಲ್ಯೂಷನ್. ಇದೇ ಬೆಸ್ಟ್ ಸೊಲ್ಯೂಷನ್ ಲಾಸ್ಟ್ ಅಲ್ಲಿ ನೋಡೋಣ. ಆಯ್ತಾ? ಯಾವ ತರ ಮಾಡೋದು ಎಲ್ಲ ನೋಡ್ಕೊಂಡು ಹೋಗೋಣ. ಆದರೆ ಕಂಪೇರ್ ಟು ನಾನು ಫಿಸಿಕಲ್ ಗೋಲ್ಡ್ ಮತ್ತೆ ಇದಕ್ಕೆ ಡಿಜಿಟಲ್ ಗೋಲ್ಡ್ಗೆ, ಫಿಸಿಕಲ್ ಗೋಲ್ಡ್ಗೆ, ಆಮೇಲೆ ನನ್ನ ಜ್ಯುವೆಲ್ರಿಗೆ, ಕಾಯಿನ್ಗೆ ಎಲ್ಲ ಕಂಪೇರ್ ಮಾಡ್ಕೊಂಡಾಗ ETF ಬೆಟರ್. ಯಾಕೆ ಅಂದ್ರೆ ಲಿಕ್ವಿಡಿಟಿ ಸೂಪರ್. ಆಯ್ತಾ? ಆಮೇಲೆ ಮೇಕಿಂಗ್ ಚಾರ್ಜಸ್ ಇಲ್ಲ, GST ಇಲ್ಲ, ಆಮೇಲೆ ನನಗೆ ಜಾಸ್ತಿ ದಿನ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇಟ್ಕೋಬಹುದು. ಎಷ್ಟು ವರ್ಷ ಬೇಕಾದ್ರೆ ಇಟ್ಕೋಬಹುದು. ಡಿಜಿಟಲ್ ಗೋಲ್ಡ್ ನೋಡಿ, ಡಿಜಿಟಲ್ ಗೋಲ್ಡ್ ಎಷ್ಟು ವರ್ಷ ಬೇಕಾದ್ರೆ ಇಟ್ಕೊಳ್ಳೋಕ್ಕಾಗಲ್ಲ. ಈ ETF ನಾನು ಎಷ್ಟು ವರ್ಷಗಳು ಬೇಕಾದ್ರೂ ನಾನು ಇದು ಹೋಲ್ಡ್ ಮಾಡಿ ಇಟ್ಕೋಬಹುದು. ಸೊ ಹಾಗಾಗಿ ಈ ಎಲ್ಲಾ ಪ್ರಾಬ್ಲಮ್ಗಳೇನಿದೆ ಆ ಎಲ್ಲಾ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಬಂದು ನನಗೆ ETF ಅಲ್ಲಿ ಇದೆ. ಜೊತೆಗೆ ಸೇಬಿ ರೆಗ್ಯುಲೇಷನ್ ಕೂಡ ಇದೆ. ಈ ಡಿಜಿಟಲ್ ಗೋಲ್ಡ್ ಸೇಬಿ ರೆಗ್ಯುಲೇಷನ್ ಇರಲಿಲ್ಲ, ಇದರಲ್ಲಿ ಸೇಬಿ ರೆಗ್ಯುಲೇಷನ್ ಕೂಡ ಇದೆ. ಸೊ ಹಾಗಾಗಿ ಈ ಎಲ್ಲಾ ಒಂದು ಇದಕ್ಕಿಂತ ಇದು ಒಂದು ಇನ್ವೆಸ್ಟ್ಮೆಂಟ್ಗೆ ETF ಒಂದು ಬೆಟರ್ ಅನ್ಸುತ್ತೆ, ಸೂಕ್ತ ಅನ್ಸುತ್ತೆ ಅಲ್ವಾ? ಸೊ ಇದು ಒಂದು ವಿಷಯ. ಇದನ್ನ ಹೆಂಗೆ ನಾನು ನೋಡೋದು, ಹೆಂಗೆ ಪರ್ಚೇಸ್ ಮಾಡೋದು? ನಿಮ್ಮ ಮಾಮೂಲಿ ನಿಮ್ಮ ಇದಕ್ಕೆ ಹೋಗಿ, ಇದೊಂದು ನನ್ನ ಡೆಮೋ ಅಕೌಂಟ್. ಈ ಡೆಮೋ ಅಕೌಂಟ್ ಅಲ್ಲಿ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಹೋಗಿ ನೀವು ಈ ಸರ್ಚ್ ಅಲ್ಲಿ ಹೆಂಗೆ ರಿಲಯನ್ಸ್ ಅಂತ ಸರ್ಚ್ ಮಾಡ್ತೀರಾ, ರಿಲಯನ್ಸ್ ಸ್ಟಾಕ್ ತಗೋಬೇಕು ಅಂದ್ರೆ ರಿಲಯನ್ಸ್ ಅಂತ ಸರ್ಚ್ ಮಾಡ್ತೀರಾ, ನಿಫ್ಟಿ ಅಂತ ಸರ್ಚ್ ಮಾಡ್ತೀರಾ. ಅದೇ ರೀತಿ ಇಲ್ಲಿ ಗೋಲ್ಡ್ ಅಂತ ಟೈಪ್ ಮಾಡಿ. ಗೋಲ್ಡ್ ಅಂತ ಮಾಡಿದ್ರೆ ನೋಡಿ, ಗೋಲ್ಡ್ ETF ಅಂತ ಎಲ್ಲ ಎಷ್ಟೊಂದು ನಿಮಗೆ ಬರ್ತಾ ಇರುತ್ತೆ ನೋಡಿ. ಗೋಲ್ಡ್ ಬೀಸ್ ಕೂಡ ಒಂದು ನಿಪಾನ್ ಇಂಡಿಯಾ ETF ಗೋಲ್ಡ್ ಬೀಸ್ ಅಂತ ಹೆಸರು. ಗೋಲ್ಡ್ ಬೀಸ್ ETFಗೆ ಆ ಹೆಸರು. ಇದು ಒಂದು ETF ಏನೇ. ಅದೇ ರೀತಿ ಕೆಳಗೆ ನೋಡ್ಕೊಂಡ್ ಬನ್ನಿ, ನಿಮಗೆ ಎಷ್ಟೊಂದು ನಿಮಗೆ ಗೋಲ್ಡ್ ETF ಅಂತ ಟೈಪ್ ಮಾಡೋಣ. ಟೈಪ್ ಮಾಡಿದ್ರೆ ನಿಮಗೆ ನೋಡಿ ಆಕ್ಸಿಸ್ ಗೋಲ್ಡ್ ETF, ಸೆಟ್ ಎಫ್ ಗೋಲ್ಡ್ ETF, ICICI ಗೋಲ್ಡ್ ETF, ಕೋಟಕ್ ಗೋಲ್ಡ್ ETF, ಆ ಥರ ಎಷ್ಟೊಂದು ಕಂಪನಿಗಳು ನಿಮಗೆ ಕೊಡ್ತಾ ಇರುತ್ತೆ. ಅದನ್ನ ನಾನು ಬೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಗೋಲ್ಡ್ ಬೀಸ್ ETF ಬೈ ಮಾಡಬೇಕು, ಹಿಂಗೆ ಕ್ಲಿಕ್ ಮಾಡ್ತೀನಿ. ಇದು 45 ರೂಪಾಯಿ 22 ಪೈಸೆ ನನ್ನ ಒಂದು ಯೂನಿಟಿನ ಬೆಲೆ. ಇದನ್ನ ಬೈ ಮಾಡಬೇಕು ಅಂದ್ರೆ ನೋಡಿ, 1 ಯೂನಿಟ್ಗೆ ಲಾಟ್ ಸೈಜ್ ಒಂದೇನೆ 45.22, 45 ರೂಪಾಯಿ 22 ಪೈಸಾ ಇದ್ರೂ ನಾನು 1 ಯೂನಿಟ್ ನಾನು ಬೈ ಮಾಡಬಹುದು. ಸೊ ಇದರ ಒಂದು ಬೆಲೆ ನನಗೆ ಗೋಲ್ಡ್ ಪ್ರೈಸ್ ಮೇಲೆ ಕೆಳಗೆ ಹೋದಂಗೆ ನನಗೆ ಇದಾಗ್ತಾ ಇರುತ್ತೆ. ಸೊ ಪ್ರತಿ ತಿಂಗಳು ನಾನು ಇಲ್ಲಿ ಇನ್ನು SIP ತರ ನಾನು ಬೇಕಾದ್ರೆ ಮಾಡ್ಕೋಬಹುದು. ಗೋಲ್ಡ್ ETF ನ ಇನ್ನು ದೊಡ್ಡ ಒಂದು ಅಡ್ವಾಂಟೇಜ್ ಏನಂದ್ರೆ, ಈ ಗೋಲ್ಡ್ ETF ನ ಏನ್ ಕೊಂಡ್ಕೊಂಡಿರ್ತೀರಾ ಇದನ್ನ ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಹೆಂಗೆ ಲಿಕ್ವಿಡ್ ಬೀಸ್ ಇದೆಲ್ಲ ನಿಮ್ಮ ಶೇರ್ಸ್ ಗಳನ್ನ ಪ್ಲೆಡ್ಜ್ ಮಾಡಬಹುದಲ್ಲ, ಅದೇ ರೀತಿ ಇದನ್ನು ಕೂಡ ಪ್ಲೆಡ್ಜ್ ಮಾಡಬಹುದು. ಈ ಪ್ಲೆಡ್ಜ್ ಮಾಡಿದರೆ ಇದರಿಂದ ನಿಮಗೆ ಸಿಗುವ ಒಂದು ಮಾರ್ಜಿನ್ ಮನಿಯಲ್ಲಿ ನೀವು ಬೇರೆ ನಿಮ್ಮ ಟ್ರೇಡ್ಗಳನ್ನ ಈಗ ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ಅಥವಾ ಕೆಲಸಗಳನ್ನ ನಾವು ಮಾಡಬಹುದು. ಇದು ಒಂದು ಅಡ್ವಾಂಟೇಜ್ ಇದೆ. ಫಿಸಿಕಲ್ ಗೋಲ್ಡ್ ಅಲ್ಲಾಗ್ಲಿ, ನಿಮ್ಮ ಜ್ಯುವೆಲ್ರಿಲಾಗ್ಲಿ, ನಿಮ್ಮ ಡಿಜಿಟಲ್ ಗೋಲ್ಡ್ ಅಲ್ಲಾಗ್ಲಿ ಈ ತರ ಒಂದು ಅಡ್ವಾಂಟೇಜ್ ಇಲ್ಲ. ಇದು ಒಂದು ತುಂಬಾ ದೊಡ್ಡ ಅಡ್ವಾಂಟೇಜ್ ಗೋಲ್ಡ್ ETF ಅಥವಾ ಗೋಲ್ಡ್ ಬೀಸ್ ತಗೊಂಡ್ರೆ, ಮಾರ್ಜಿನ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ ಇದರಲ್ಲಿ, ಈ 10 ಲಕ್ಷ ರೂಪಾಯಿ ನೀವು ಪ್ಲೆಡ್ಜ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 8.5 ಲ್ಯಾಕ್ಸ್ ಅಷ್ಟು ನಿಮಗೆ ಮಾರ್ಜಿನ್ ಮನಿನ ಅವ್ನು ಕೊಡ್ತಾನೆ ಟ್ರೇಡ್ ಮಾಡ್ಲಿಕ್ಕೋಸ್ಕರ. ಸೊ ಹಾಗಾಗಿ ನೀವು ಗೋಲ್ಡ್ ಬೀಸ್ನ ಗೋಲ್ಡ್ ETF ತಗೊಂಡು ಇರ್ತೀರಾ, ಇದರ ಎಲ್ಲಾ ಅಡ್ವಾಂಟೇಜ್ ನೀವು ಇಟ್ಕೊಳ್ತೀರಾ. ಜೊತೆಗೆ ಇದನ್ನ ಪ್ಲೆಡ್ಜ್ ಮಾಡಿ ನನಗೆ ಮಾರ್ಜಿನ್ ಮನಿ ಕೂಡ ನನಗೆ ಸಿಗ್ತಾ ಇರುತ್ತೆ. ಇದು ಒಂದು ತುಂಬಾ ದೊಡ್ಡ ಅಡ್ವಾಂಟೇಜ್ ನನಗೆ ನನ್ನ ಗೋಲ್ಡ್ ETF ನಲ್ಲಿ.